ಸೂಪರ್. ಲಶ್ವಿಕ್ ಅಕ್ಕ ಹೆಂಗೆ? ಸೂಪರ್. ಹೇಗಿದೆ ಅಂತ ಇವಾಗ ನಿಮಗೆ ತೋರಿಸ್ತೀನಿ. ಇದಿಷ್ಟು ಸಾಫ್ಟಾಗಿದೆ. ಒಳಗಡೆ ಎಕ್ಸ್ಟ್ರಾ ಹತ್ತಿ ಕೊಟ್ಬಿಟ್ಟು ಅಂದರೆ ಕಾಟನ್ ಕೊಟ್ಬಿಟ್ಟು ಸಾಫ್ಟಾಗಿ ಸ್ಟಿಚ್ ಮಾಡಿದ್ದಾರೆ ಅನಿಸುತ್ತೆ. ಏನಾದ್ರು ಮೆಸೇಜ್ ಸೆಂಡ್ ಮಾಡು. ಐ ಲವ್ ಯು. ಏನಾದ್ರು ಮಕ್ಕಳು ಹೊಟ್ಟೆ ಉಳಿಸ್ತಾರೆ ನಮಗೆ. ಹಾಯ್ ಆಲ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ನಾನು ನಿಮ್ಮ ಸೌಂದರ್ಯ ಚೇತನ್. ಸೊ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ನಾನು ಕ್ರಿಯೇಟ್ ಮಾಡಿರೋದ್ರಿಂದ ಎಲ್ರಿಗೂ ನಾನು ವೆಲ್ಕಮ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಗೈಸ್, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತು ನಾನು ಮದುವೆಗೆ ಬಂದಿದ್ದೀನಿ. ಆ್ಯಂಡ್ ಈ ಮದುವೆ ಬಂದು ಆ್ಯಕ್ಚುಲಿ ನನ್ನ ಫ್ರೆಂಡ್ದು. ಸೊ ನನ್ನ ಚಡ್ಡಿ ದೋಸ್ತ ಅಂತಲೇ ಹೇಳ್ಬೋದು, ಮತ್ತು ನನ್ನ ಕಾಲೇಜ್ ಮೇಟ್, ಸ್ಕೂಲ್ ಮೇಟ್ ಎಲ್ಲನೂ ಅಂತಲೇ ಹೇಳ್ಬೋದು. ಸೊ ತುಂಬ ತಿಂಗಳುಗಳಾದಮೇಲೆ ನಾನು ಅವಳನ್ನ ಮಾತಾಡಿಸ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಬಂದ್ರಲ್ಲ, ಇವರು ನನ್ನ ದೊಡ್ಡಮ್ಮ. ಸೊ ನನ್ನ ಫ್ರೆಂಡ್ ಅವರ ಅಮ್ಮ. ಇಲ್ಲಿರೋದು ನನ್ನ ಫ್ರೆಂಡ್, ಇವಳದೇ ಮದುವೆ ನಡೀತಿರೋದು. ರಿಸೆಪ್ಷನ್ಗೆ ನಾವು ಲೇಟಾಗಿ ಹೋಗಿರೋದ್ರಿಂದ ನಾವೇ ಲಾಸ್ಟ್ ಅಂತ ಅನ್ಕೋತೀವಿ ಮೇ ಬಿ. ಆ್ಯಂಡ್ ಮಾರ್ನಿಂಗು ಕೂಡ ನಾವೇ ಲಾಸ್ಟ್ ಆಗಿದ್ವಿ. ಹತ್ತಿರದಲ್ಲೇ ಇದ್ದು ಮದುವೆಗೆ ಹೋಗೋದು ಸ್ವಲ್ಪ ತಡ ಆಗಿತ್ತು. ಆ್ಯಂಡ್ ಇವನು ಅವರ ತಮ್ಮ, ಸೊ ಅಶೋಕ್ ಅಂತ, ನಮ್ಮ ದೊಡ್ಡಪ್ಪನ ಮಗನೇ ಹೌದು. ಸೊ ನಾವೆಲ್ಲ ರಿಲೇಟಿವ್ಸು. ಒಂಥರ ಏನು ಹೇಳ್ತಾರೆ, ಕಾಲೇಜ್ ಫ್ರೆಂಡ್ಸ್ ಯಾರು ನಾನು ನೋಡಿಲ್ಲದೆ ಇರೋ ರೀಸನು, ಮತ್ತು ಕರ್ತಿದ್ದಾಳೋ ಇಲ್ವೋ ಅದು ನಂಗೆ ಗೊತ್ತಿಲ್ಲ ಅಷ್ಟಾಗಿ. ಸೊ ಒಂಥರ ಫ್ಯಾಮಿಲಿ ಫಂಕ್ಷನ್ ಥರನೇ ಅನ್ನಿಸ್ತು ನನಗೆ. ಫ್ರೆಂಡ್ ಮದುವೆಗೆ ಹೋಗಿದ್ದೀನಿ ಅನ್ನೋ ಫೀಲೇ ಇರಲಿಲ್ಲ. ಬಟ್ ಅವಳನ್ನ ಮಾತಾಡ್ಸ್ದಾಗ ಅಷ್ಟೇ ಆ ಫೀಲ್ ಬಂದಿದ್ದಷ್ಟೇ. ಸೊ ನಾನು, ಚೇತು, ವರ್ದು ಮತ್ತು ಇವಳು ಎಲ್ಲ ಒಂದೇ ಕಾಲೇಜಲ್ಲೇ ಓದಿದ್ದು. ರಿಸೆಪ್ಷನಲ್ಲಿ ಫೋಟೋಗೆಲ್ಲ ಪೋಸ್ ಕೊಟ್ಟು ನಾವು ಊಟಕ್ಕೆ ಅಂತ ಹೋಗ್ತಾಯಿದ್ವಿ. ಸೊ ಹೊಟ್ಟೆ ಮಾತ್ರ ಸಿಕ್ಕಾಪಟ್ಟೆ ಹಸಿತಿತ್ತು ಲಾಸ್ಟು ನಾವು ಹೋಗಿದ್ದು. ಸೊ ಮನೇಲಿ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಮನೆ ಹತ್ರನೇ ಚೌಟ್ರಿರೋದು. ಬಟ್ ನನಗೆ ಮನೇಲಿ ಕೆಲಸ ಇತ್ತು, ಮಕ್ಳುಗಳನ್ನೆಲ್ಲ ನೋಡ್ಕೊಂಡು ಹೋಗೋದು ಲೇಟ್ ಆಗಿರೋದ್ರಿಂದ ಸೊ ಹೊಟ್ಟೆ ಫುಲ್ ಹಸಿತಾರೋದ್ರಿಂದ ಹೋಗಿ ಫಸ್ಟ್ ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ಸೊ ನಮ್ಮಮ್ಮ ಅವ್ರ ಪಾಡಿಗೆ ಅವರು ರಿಲೇಟಿವ್ಸ್ ಜೊತೆ ಮಾತಾಡ್ಕೊಂಡು ಕೂತಿದ್ದಾರೆ. ನಾನು ನನ್ನ ಪಾಡಿಗೆ ನಾನು ಮಕ್ಳ ಜೊತೆ, ನನ್ನ ಫ್ರೆಂಡ್ ಜೊತೆ, ಚೇತು ಜೊತೆ ತರಲೆ ಮಾಡ್ಕೊಂಡು ಕೂತಿದ್ದೀನಿ. ಸೊ ಎಷ್ಟೊತ್ತಿಗಪ್ಪ ಊಟ ಬಡಿಸ್ತಾರೆ ಅಂತ. ಫಸ್ಟ್ ಆಫ್ ಆಲ್ ನನಗೆ ಊಟ ಏನು ಹೇಳ್ತಾರೆ, ಮದುವೆ ಊಟ ಸಿಕ್ಕಾಬಡೆ ಇಷ್ಟ. ಯಾರಿಗೆಲ್ಲ ಇಷ್ಟ ಇದೆ ಕಮೆಂಟ್ ಮಾಡಿ. ನನಗಂತೂ ನಮ್ಮ ಫ್ಯಾಮ್ಲೀಲಿ ಯಾವುದೇ ಮದುವೆ ನಡೀಲಿ ಅರ್ಧ ನಾನು ಹೋಗೋದೇ ಊಟಕ್ಕೋಸ್ಕರ ಅಂತ. ಯಾಕೆಂತಂದರೆ ಮದುವೆ ಊಟ ವರ್ಷದಲ್ಲಿ ಇಷ್ಟು ತಿಂಗಳುಗಳು ಮಾತ್ರ ಮಾಡೋದು. ಅದರಲ್ಲಿ ಯಾರು ಗೊತ್ತಿರ್ತಾರೋ ಯಾರು ಗೊತ್ತಿರಲ್ವೋ ಗೊತ್ತಿಲ್ಲ. ಸೊ ಗೊತ್ತಿರೋರು ಮದುವೆ ಕರೆದಾಗ ಹೋದಾಗ ತಿನ್ನೋ ಊಟನೇ ಅದು ಅಷ್ಟೇನೆ. ಸೊ ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಫಂಕ್ಷನಲ್ಲಿ ಯಾಕೆ ಮದುವೆ ನಡೀತಾ ಇರುತ್ತೋ ಅದಕ್ಕೆಲ್ಲ ಹೋಗ್ತಾ ಇರ್ತೀನಿ. ಆ್ಯಂಡ್ ಇದು ಕೂಡ ಹಾಗೇನೆ ನನ್ನ ಫ್ರೆಂಡ್ ಮದುವೆ. ಸೊ ಊಟಕ್ಕೋಸ್ಕರ ಅಂತ ಎಲ್ಲ ಬಂದಿತ್ತು, ನನ್ನ ಫ್ರೆಂಡ್ ಮದುವೆ ಆಗಿರೋದ್ರಿಂದ ಬಂದಿರೋದು. ಆ್ಯಂಡ್ ನನ್ನ ರಿಲೇಟಿವ್, ಸೊ ನಮ್ಮ ದೊಡ್ಡಪ್ಪನ ಮಗಳು ಮದುವೆ ಆಗಿರೋದ್ರಿಂದನೂ ಕೂಡ ಬಂದಿದ್ದೀನಿ. ಹಾಗೆ ತರಲೆ ತಮಾಷೆಗಳು ತುಂಬ ನಡೀತಿದೆ. ಸೊ ಬನ್ನಿ ನೋಡೋಣ. ಹೇಳೋದು ಹುಡುಗಿಗೆ ಇಲ್ಲಿ ಹೇಳೋದು ಹುಡುಗಿ ಏನಾದರೂ ಮೆಸೇಜ್ ಮಾಡು, ಏನಾದ್ರು ಮೆಸೇಜ್ ಸೆಂಡ್ ಮಾಡು. ಐ ಲವ್ ಯು. ಏನಾದ್ರು ಮಕ್ಕಳು ಹೊಟ್ಟೆ ಉಳಿಸ್ತಾರೆ ನಮಗೆ. ಇಲ್ಲಿ ನಿಂತಿರೋರು ನಮ್ಮ ಅಪ್ಪ ಅಮ್ಮ, ಹಾಗೆ ಇವಳು ನನ್ನ ತಂಗಿ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ. ಸೊ ಇವಳದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಐಶ್ವರ್ಯ ಮಹೇಶ್ ಅಂತ. ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ನ ನೋಡ್ಬೋದು. ಸೊ ಒಳ್ಳೊಳ್ಳೆ ಕಂಟೆಂಟ್ನ ಕೊಟ್ಟಿದ್ದಾಳೆ. ಆ್ಯಂಡ್ ಇಲ್ಲಿ ಬರೋದಾದರೆ ನನ್ನ ಮಗ ಫುಲ್ ಎಂಜಾಯ್ ಮಾಡ್ಕೊಂಡಿದ್ದಾನೆ. ಅವನಿಗೆ ಹೊರ್ಗಡೆ ಬಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮನೆ ಒಳಗಡೆ ಬಂದರೆ ಅಳ್ತಾನೆ. ಸೊ ಹೊರಗಡೆ ಇದ್ದಾಗ ಫುಲ್ ಹ್ಯಾಪಿಯಾಗಿ ಸಿಕ್ಕಾಪಟ್ಟೆ ಸೈಲೆಂಟಾಗಿ ಏನೂ ಗೊತ್ತೇ ಇಲ್ಲ ಅನ್ನೋ ಮುಗ್ಧ ಕಂದನ ಥರ ಇರ್ತಾನೆ ನನ್ನ ಮಗ. ಸೊ ಲಶ್ವಿಕು ಕೂಡ ಹಾಗೆ ಇದ್ದ ಆವಾಗ. ಸೇಮ್ ಅವನ ಹೋಲಿಕೆನೇ ಲಿಶಾಂತ್ಗೂ ಬಂದಿದೆ. ಸೊ ಅವರಿಬ್ಬರು ಫುಲ್ಲು ಮುದ್ದಾಡ್ಕೊಂಡು ನಿಂತಿದ್ದಾರೆ ಪಾಪುನ. ಹಾಗೆ ಒಂದು ಫೋಟೋ ಸೆಲ್ಫಿ ಎಲ್ಲ ತಗೊಂಡ್ವಿ. ಸೊ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ. ಇವನು ನನ್ನ ಫ್ರೆಂಡ್ ವರ್ದು ಅಂತ.
ಆ್ಯಂಡ್ ನಾವೆಲ್ಲ ಕಾಲೇಜ್ ಫ್ರೆಂಡ್ಸ್ ಅಂತ ಕೆಲವ್ರಿಗೆ ಗೊತ್ತಿರುತ್ತೆ. ಆಲ್ರೆಡಿ ನನ್ನ ಹಳೆ ಯೂಟ್ಯೂಬ್ ಚಾನಲ್ ತುಂಬ ಜನ ನೋಡ್ತಿರ್ತೀರ. ಸೊ ಅವ್ರಿಗೆಲ್ರಿಗೂ ಗೊತ್ತಿರುತ್ತೆ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆ ಹೇಳ್ತಿರೋದು. ಈ ಬಿಸಿಲು ಟೈಮಲ್ಲಿ ನಾವು ಎಷ್ಟೇ ಮೇಕಪ್ ಮಾಡಿದ್ರೂ ಅದು ಫೇಸ್ ಮೇಲೆ ನಿಲ್ಲಲ್ಲ, ಅಷ್ಟು ಹಾಳಾಗಿಬಿಟ್ಟಿರುತ್ತೆ. ಸೊ ಅಷ್ಟು ಸ್ವೆಟ್ ಆಗ್ತೀವಿ. ಆ್ಯಂಡ್ ನಾನಂತೂ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತೀನಿ ಬಿಸಿಲಲ್ಲಿ. ಅದಕ್ಕೋಸ್ಕರ ಫೇಸ್ ಎಲ್ಲ ಒಂಥರ ಕಾಣಿಸ್ತಿದೆ. ನನಗೆ ಇಷ್ಟ ಆಗಿಲ್ಲ ಇವತ್ತು. ನನ್ನ ಚಿಕ್ಕ ಮಗನ್ನ ನನ್ನ ಮೊದಲನೇ ವ್ಲಾಗಲ್ಲಿ ಇದೇ ಫಸ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು, ಅವನಿರೋವಂಥ ವೀಡಿಯೋನ. ಸೊ ಇವನು ಬಂದು ನನ್ನ ಚಿಕ್ಕ ಮಗ, ಪುಟಾಣಿ ಮಗ. ನೀವೆಲ್ಲರೂ ಐಶು ವ್ಲಾಗಲ್ಲಿ ನೋಡಿರ್ತೀರ. ಸೊ ನನ್ನ ವ್ಲಾಗಲ್ಲಿ ಇದೇ ಫಸ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು. ಸೊ ಐಶ್ವರ್ಯ ನನ್ನ ಸಿಸ್ಟರು. ಆ್ಯಂಡ್ ಈ ಪಾಪುನ ಎತ್ಕೊಂಡಿರೋದು ಬಂದು ನನ್ನ ತಮ್ಮ, ಸ್ವಂತ ತಮ್ಮ. ನಾನು, ನನ್ನ ತಂಗಿ, ನನ್ನ ತಮ್ಮ, 3 ಜನ ನಮ್ಮ ಅಪ್ಪ ಅಮ್ಮನಿಗೆ ಮಕ್ಕಳಿರೋದು. ಸೊ ಅವನು ಎತ್ಕೊಂಡು ಮುದ್ದಾಡ್ತಿದ್ದಾನೆ. ತುಂಬ ದಿನ ಆಯಿತು ಅವನು ಪಾಪುನ ಎತ್ಕೊಂಡು. ಐಶು ಇಲ್ಲಿದ್ಲಲ್ವ, ಸೊ ಹಾಗಾಗಿ ಮಾಡ್ತೀವಿ. ಅಲ್ಲಿ ಅಲ್ಲವನೇ ಮಗಳಿಗೆ ಈ ಮದುವೆ ಮನೆಗಳಲ್ಲಿ ಶಾಸ್ತ್ರಗಳು ಸಿಕ್ಕಾಬಟ್ಟೆ ಇರ್ತದೆ. ಸೊ ಅದ್ರ ಜೊತೆಗೆ ಮದುವೆ ಗಂಡು ಹೆಣ್ಣಿಗೆ ಊಟದ ಟೈಮಿಂಗ್ಸ್ ಕರೆಕ್ಟಾಗಂತೂ ಇರೋದೇ ಇಲ್ಲ. ಅವ್ರಿಗಂತೂ ಎಷ್ಟೊತ್ತಿಗೆ ನಾವು ಊಟ ಮಾಡ್ತೀವೋ ಅಂತ ಅನಿಸ್ಬಿಟ್ಟಿರುತ್ತೆ. ಏನಕ್ಕೆ ಅಂತಂದರೆ ಬೆಳಿಗ್ಗೆಯಿಂದ ಶಾಸ್ತ್ರಗಳು ಇದ್ದೇ ಇರುತ್ತೆ. ಸೊ ಆ ಟೈಮಲ್ಲಿ ಅಷ್ಟೊತ್ತಿಗೆ ಎದ್ದಿರೋದ್ರಿಂದ ಹೊಟ್ಟೆ ಹಸಿತಾ ಇರುತ್ತೆ. ಬಟ್ ಆ ಸಂಕಟದಲ್ಲೇ ಶಾಸ್ತ್ರಗಳನ್ನ ಕಂಪ್ಲೀಟ್ ಮಾಡಬೇಕು ಅಂತ ಕೂತಿರ್ತಾರೆ. ದೊಡ್ಡವರು ಕೂಡ ಬಿಡೋದಿಲ್ಲ. ಸೊ ಹೀಗಿರುವಾಗ ನಾವು ಬ್ಯಾಟಿಂಗ್ ಮಾಡಲೇಬೇಕಲ್ವ. ಅವ್ರ ಪಾಡಿಗೆ ಅವ್ರು ಶಾಸ್ತ್ರ ಮಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಬಂದು ಇಲ್ಲಿ ಊಟಕ್ಕೆ ಕೂತಿದ್ದೀವಿ. ಸೊ ಊಟ ಮಾತ್ರ ಮಸ್ತಾಗಿತ್ತು. ನೈಟು ಕೂಡ ತುಂಬ ಚೆನ್ನಾಗಿತ್ತು. ಆಬ್ವಿಯಸ್ಲಿ ಮದುವೆ ಮನೆ ಅಂದರೆ ಊಟ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗೇ ಇರುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಊಟ ಎಲ್ಲ. ಆ್ಯಂಡ್ ನಾನು ಸ್ವಲ್ಪ ಲೇಟಾಗಿ ಊಟ ಮಾಡಿದೆ. ಐಶು ಪಾಪು ಇತ್ತಲ್ವ, ಸೊ ಅವಳು ಫಸ್ಟ್ ಊಟ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಮ್ಮ, ಐಶು, ಅಪ್ಪ ಮತ್ತು ನನ್ನ ಮಕ್ಕಳನ್ನೆಲ್ಲ ಜೊತೆಲ್ಲ ಕಳಿಸಿದ್ದೆ. ನಾನು, ಚೇತು, ನನ್ನ ಫ್ರೆಂಡು ಮತ್ತು ನನ್ನ ತಮ್ಮ ಎಲ್ಲ ಲಾಸ್ಟಲ್ಲಿ ಹೋಗಿ ಊಟ ಮಾಡಿದ್ವಿ. ಇದು ಇಲ್ಲಿಗೆ ವ್ಲಾಗ್ ಸ್ಟಾಪ್ ಆಗಿದ್ರೆ ನಾನು ನೆಕ್ಸ್ಟು ದಿನದ ಕಂಟಿನ್ಯೂಷನ್ನ ಇದೇ ವ್ಲಾಗಲ್ಲೇ ಕೊಡ್ತಾಯಿದ್ದೀನಿ. ನನ್ನ ಮಗಳಿಗೆ ಇಯರಿಂಗ್ಸ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಆಗಿಬಿಟ್ಟಿದ್ಯಂತೆ. ಅದು ಗೋಲ್ಡ್ ಇಯರಿಂಗು. ಅದನ್ನು ಹಾಕ್ಕೊಳ್ಳೇಬೇಕು ಅಮ್ಮ ಅಂತ ಅಂದ್ಬಿಟ್ಟು ಕೇಳಿ ಕಿವಿ ಚುಚ್ಚಿಸಿದೆ. ಬಟ್ ಸಣ್ಣಕ್ಕಿತ್ತು, ಅವಳದು ಕಿವಿ ತೂತು. ಮತ್ತೆ ಹೋಗಿ ಕಿವಿ ಚುಚ್ಚಿಸಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಬನ್ನಿ. ಚಿನ್ನು ಹಾಯ್. ಅಳ್ಬಾರ್ದು ಆಯ್ತಾ, ನಿಧಾನಕ್ಕೆ ಹೋಗಿ ಚುಚ್ಚುತ್ತಾರೆ. ಆ ಮೆಟ್ಲ ಮೇಲೆ ಕುತ್ಕೊಂಡು ಹಿಡ್ಕೊಳ್ಳೆ. ಅಲ್ಲಾಡ್ಬಿಟ್ಟಳು ಚುಚ್ಚಿದ್ದಾರೆ. ಅದು ಸ್ವಲ್ಪ ಓಲು ಚಿಕ್ಕದು ಬೇರೆ ಯಾವುದೋ ಓಲೆ ಹಾಕೈತಲ್ಲ ಅಂತ. ಏನೂ ಆಗಲ್ಲ, ಸುಮ್ಮನೆ ಏನಾಗಲ್ಲ. ಹೇಳು, ಅವ್ರು ಏನು ಕೇಳ್ತಾರೆ ಅದಕ್ಕೆ ಆನ್ಸರ್ ಮಾಡು. ಅವ್ರು ಮಾತಾಡಿಸ್ತಾ ಇರ್ತಾರೆ, ಮಾತಾಡು. ಇಲ್ಲಿ ಚಿನ್ನು, ನಾನೆಲ್ಲ ಇವನು ತೀಟೆ ಸ್ಕೂಲ್ಗೆ ಹೋಗಿದೆ ಇವತ್ತು? ಹಾಂ, ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ ಸ್ಕೂಲ್ಗೆ? ಬಿದ್ದಾಯ್ತಾ? ತಿರುಪು ಸ್ವಲ್ಪ ಟೈಟ್ಗೆ ತಿರುಪು. ಬಿದ್ದೈತವೆ. ನೀವು ಅದು ಹಾಕಕ್ಕೆ ಇದ್ದಿರಲಿಲ್ವಾ? ಅದು ಒಳಗಡೆ ಮತ್ತೆ ಕಳಿಬಾರ್ದಿಲ್ಲ. ಅಲ್ಲಿ ಒರಿಜಿನಲ್ ಚಿನ್ನನೇ ಇಲ್ವಂತೆ. ಒರಿಜಿನಲ್ ಚಿನ್ನ ಇಲ್ಲ.
ಒರಿಜಿನಲ್ ಚಿನ್ನ ಇಲ್ಲ ಚಿನ್ನಲ್ಲಿ ವಾವ್ ಸೂಪರ್. ಲಕ್ಷ್ಮಿ ಅಕ್ಕ ಹೆಂಗೆ ಸೂಪರ್. ಸೂಪರ್. ಈ ಬೆಡ್ ಆ್ಯಕ್ಚುಲಿ ಇರೋದು ಮಂಚ ಕ್ವೀನ್ ಸೈಜ್ ಇದೆ. ಸೊ ಫಸ್ಟು ಕಿಂಗ್ ಸೈಜ್ ಇತ್ತು, ಅದಾದಮೇಲೆ ಕ್ವೀನ್ ಸೈಜ್ ಮಾಡಿಸಿದ್ರು ಮಾವರು. ಇದು ಮಾಡಿಸಿರೋ ಮಂಚ ಅಂತೆ. ಸೊ ಹಾಗಾಗಿ ಈ ನಮ್ಮ 4 ಜನಕ್ಕೆ ಇದೊಂದು ಬೆಡ್ಡು ಸಾಕಾಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂತಂದರೆ ಹಳೆ ದಿವಾನ ಇತ್ತು, ಅದನ್ನು ಇಲ್ಲಿಗಿಟ್ಟು ನಾವು ಕಿಂಗ್ ಸೈಜ್ ಟೈಪ್ ಮಾಡ್ಕೊಂಡಿದ್ದೀವಿ. ಸೊ ಆರಾಮಾಗೆ 4 ಜನ 5 ಜನನೂ ಮಲ್ಕೋಬೋದು, ಬಟ್ 4 ಜನ ನಾವಿರೋದ್ರಿಂದ ನಾವು 4 ಜನ ಮಲ್ಕೋತೀವಿ. ಸೊ ಈ ಹಾಸಿಗೆ ಬಂದು ಆ್ಯಕ್ಚುಲಿ ಹಳೆ ಹಾಸಿಗೆ, ಇದು ಹೊಲಿಸಿರೋದು. ಸೊ ನನ್ನ ಮಗ ಇವಾಗ ಇನ್ನೂ ಚಿಕ್ಕೋನಲ್ವ, ಸುಸ್ಸು ಮಾಡ್ಕೊಳ್ಳೋದು ಜಾಸ್ತಿ ಮಾಡ್ತಾನೆ. ಸೊ ಹಾಗಾಗಿ ಹಳೆ ಮಂಚನೇ ಇಟ್ಕೊಂಡಿದ್ದೀವಿ, ಹಾಗೆ ಹಳೆ ದಿವಾನನೇ ಹಳೆ ದಿವಾನದ ಜೊತೆ ಮಂಚ ಇಟ್ಕೊಂಡು ಅದಾದಮೇಲೆ ಹಾಸಿಗೆನೂ ಹಳೇದೇ ಇಟ್ಕೊಂಡಿದ್ದೀವಿ. ಅವ್ನು ಸುಸ್ಸು ಗಿಸ್ಸು ಎಲ್ಲ ಮಾಡ್ತಾನಲ್ವ. ಸೊ ಹೊಸ ತೊಗೊಂಡ್ರೆ ಅದೆಲ್ಲ ಏನೋ ಸ್ಮೆಲ್ ಬರುತ್ತೆ, ಸೊ ಅಷ್ಟು ಕಾಸ್ಟ್ಲಿದಲ್ವ ಅಂತ ಅಂದ್ಬಿಟ್ಟು ನಾನು ಚೇಂಜ್ ಮಾಡೋದಕ್ಕೆ ಹೋಗಲಿಲ್ಲ. ಸದ್ಯಕ್ಕೆ ಅವನಿಗೆ ಬುದ್ಧಿ ಬರೋವರೆಗೂ, ಅವನು ಬೆಡ್ ಮೇಲೆ ಸುಸ್ಸು ಮಾಡ್ಕೊಳ್ಳೋದು ನಿಲ್ಲಿಸೋವರೆಗೂ ನಾವೇನೋ ತೊಗೊಳೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದಕ್ಕೋಸ್ಕರ ನಾನು ಬೆಡ್ ಸ್ಪ್ರೆಡ್ನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಮೀಶೋದಲ್ಲಿ ತೊಗೊಂಡಿದ್ದೆ ಆ್ಯಕ್ಚುಲಿ. ಸೊ ನನಗೆ ಪ್ರೈಸು ಕನ್ವೀನಿಯೆಂಟ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ತೊಗೊಂಡಿದ್ದೀನಿ. ಹೇಗಿದೆ ಅಂತ ಇವಾಗ ನಿಮಗೆ ತೋರಿಸ್ತೀನಿ. ಅವಾಗಲೇ ಪಿಲ್ಲೋ ಹೇಳಿದ್ನಲ್ಲ, ಸೊ ಈ ರೀತಿ ಪಿಲ್ಲೋ ಬರುತ್ತೆ, ಸ್ಮಾಲ್ ಪಿಲ್ಲೋ. ಇನ್ನೂ ನಮ್ಗೆ ಇದರಲ್ಲಿ ಇಷ್ಟ ಆಗಿದೆ ಏನು ಅಂತ ಅಂದರೆ, ಈ ಪಿಲ್ಲೋದಲ್ಲಿ ಕಾಟನ್ ಹಾಕಿದಾರಲ್ಲ ಒಳಗಡೆ, ಅದಕ್ಕೊಂದು ಬಟ್ಟೆ ಕೂಡ ಹಾಕಿದ್ದಾರೆ. ಮಕ್ಳುಗಳು ಏನಾದರೂ ಯೂಸ್ ಮಾಡ್ತಿದ್ರೆ ಅವರು ಜಿಪ್ ತೆಗ್ಬಿಟ್ಟೆಲ್ಲ ಹಾಳು ಮಾಡ್ತಾರಲ್ಲ, ಸೊ ಅದೊಂದು ಪ್ರೊಟೆಕ್ಷನ್ ಥರ ಹಾಕಿದ್ದಾರೆ, ಚೆನ್ನಾಗಿದೆ. ಇದು ಕೊಟ್ಟಿರ್ತಾರೆ ಅಂತ ಗೊತ್ತಿಲ್ಲ ನನಗೆ. ಆ್ಯಂಡ್ 2 ಪಿಲ್ಲೋ ಕವರ್ ಬಂದಿದೆ. ಇದಕ್ಕೆ ಬ್ಯಾಗು ಕೂಡ ಕೊಟ್ಟಿದ್ದಾರೆ. ಸೊ ಬ್ಯಾಗ್ ಕೂಡ ಇಷ್ಟ ಆಯಿತು ನನಗೆ. ಮತ್ತು ವಾಶ್ ಮಾಡಿದಾಗ ಎತ್ತಿಟ್ಕೋಬೋದು, ಒಳಗಡೆ ಹಾಕಿ. ಸೊ ಸದ್ಯಕ್ಕೆ ಬೆಡ್ ಸ್ಪ್ರೆಡ್ನ ಹಾಕೋಣ. ಎಲ್ಲಮ್ಮ ಫ್ರೆಶ್. ನನಗಂತೂ ಈ ಬೆಡ್ ಸ್ಪ್ರೆಡ್ ತುಂಬಾ ಇಷ್ಟ ಆಯಿತು. ಸೊ ನಾನು ಆಲ್ರೆಡಿ ಮೀಶೋದಲ್ಲಿ ಬೆಡ್ ಸ್ಪ್ರೆಡ್ಗಳನ್ನ ತೊಗೊಂಡಿದ್ದೆ, ಬಟ್ ಇದು ನನಗೆ ತುಂಬ ಇಷ್ಟ ಆಗಿ ನಾನು ಸ್ವಲ್ಪ ಕಿಂಗ್ ಸೈಜ್ದು ಬೇಕಾಗಿತ್ತು. ಅವಾಗೆಲ್ಲ ಡಬಲ್ ಕಾಟೆ ಯೂಸ್ ಮಾಡ್ತಿದ್ವಿ, ಅವಾಗ ತರಿಸಿದಾಗ ಅದು ಅಡ್ಜಸ್ಟ್ ಆಗಿತ್ತು. ಬಟ್ ಇವಾಗ 2 ದಿವಾನ, ಒಂದು ದಿವಾನ ಒಂದು ಮಂಚ ಅಟ್ಯಾಚ್ ಮಾಡಿರೋದ್ರಿಂದ, ಸೊ ಕಿಂಗ್ ಸೈಜ್ ಆಗಿರೋದ್ರಿಂದ ನಾನು ಬೆಡ್ ಸ್ಪ್ರೆಡ್ನ ಆನ್ಲೈನಲ್ಲೇ ಬುಕ್ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ನಿಮಗೇನಾದರೂ ಈ ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇನ್ ಕೇಸ್ ನನಗೆ ಸಿಕ್ಕಿದ್ರೆ ಸೊ ನೀವು ಚೆಕ್ ಮಾಡ್ಬೋದು. ಈ ಪ್ರಾಡಕ್ಟ್ನ ನಾನು ತೊಗೊಂಡಾಗ ಮೇ ಬಿ ಇದ್ರ ಪ್ರೈಸ್ ಬಂದು 498 ರುಪೀಸ್ ಏನೋ ಇತ್ತು ಅನಿಸುತ್ತೆ. ಸೊ ಯಾವುದಕ್ಕೂ ನಾನು ಲಿಂಕನ್ನು ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇದಿಷ್ಟು ಸಾಫ್ಟ್ ಆಗಿದೆ, ಒಳಗಡೆ ಎಕ್ಸ್ಟ್ರಾ ಹತ್ತಿ ಕೊಟ್ಬಿಟ್ಟು ಅಂದರೆ ಕಾಟನ್ ಕೊಟ್ಬಿಟ್ಟು ಸಾಫ್ಟಾಗಿ ಸ್ಟಿಚ್ ಮಾಡಿದ್ದಾರೆ ಅನ್ಸುತ್ತೆ. ಅನ್ಕೊಂಡ್ರೆ ಫೀಲ್ ಅನಿಸುತ್ತೆ. ಆ್ಯಕ್ಚುಲಿ ಇದು ನಾನು ಹಳೆ ಮನೇಲಿದ್ದಾಗ ತೊಗೊಂಡಿದ್ದು. ಸೊ ಬೆಡ್ಶೀಟು ಇದಕ್ಕೆ ಮ್ಯಾಚ್ ಆಗ್ತಿದೆ. ಸೊ ಇದನ್ನೇ ಇಲ್ಲಿಗೆ ಹಾಕ್ತೀನಿ. ಇವಾಗ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇರ್ಬೋದು, ಬಟ್ ಲೀವ್ಸ್ ಎಲ್ಲ ಮ್ಯಾಚ್ ಆಗ್ತಿದೆ. ಮತ್ತು ಏನು ಹೇಳ್ತಾರೆ,
ಕೆಲವೊಂದು ಕಲರ್ ಮ್ಯಾಚಿಂಗ್ ಆಗ್ತಿದೆ. ಸೊ ಹಾಗಾಗಿ ಇದು ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನೇ ಇಲ್ಲಿಗೆ ಹಾಕಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೊಂದು ವೇಳೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದೀರಾ ಗೈಸ್ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಟೇಕ್ ಕೇರ್ ಗಾಯ್ಸ್.